ಅಸ್ಸಲಾಮು ಅಲೈಕುಮ್. ಬನ್ನಿ ಇವತ್ತು ನಾವು ಮಾಡುವ ಚಿಕನ್ ಸುಕ್ಕ. ಯಾವತ್ತೂ ಈ ರುಚಿ ಮರೆಯಲ್ಲ. ಸಿಂಪಲಾಗಿ ಮಾಡ್ತಾ ಇದ್ದೇನೆ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ನೆನಪಿಂದ ಒಂದು ಸಬ್ಸ್ಕ್ರೈಬ್ ಮಾಡಿ, ಅದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನು ಇವಾಗ ರೆಡಿ ಮಾಡೋಣ, ಬನ್ನಿ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ನಿಮಗೆ ಮಿಸ್ ಆಗ್ಬೋದು. ನೋಡಿ, ನಾನು ಫಸ್ಟಿಗೆ ಮೆಣಸನ್ನು ಹಾಕಿದ್ದೇನೆ. ಒಂದು ಫ್ರೈ ಪ್ಯಾನ್ ಬಿಸಿಯಾದ ನಂತರ, ಇದು ಖಾರ ಇಲ್ಲ, ಕಲರ್ ಮಾತ್ರ ಮೆಣಸು. ಇದು ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾನು ಒಂದು ಬದಿಯಲ್ಲಿ ಇಡ್ತಾ ಇದ್ದೇನೆ. ಸೊ ಅದೇ ನಾನು ಫ್ರೈ ಪ್ಯಾನ್ನಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ. ಸ್ವಲ್ಪ ಕೊತ್ತಂಬರಿಯನ್ನು ಜಾಸ್ತಿ ಹಾಕಿ, ಅದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿ, ಅದು ಸ್ವಲ್ಪ ಫ್ರೈ ಆಗಿ ಬರುವಾಗ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಪೆಪ್ಪರ್ ಹಾಕ್ತಿದ್ದೇನೆ. ಕಾಲಿ ಮಿರಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೇನೆ. ಸೊ ಅದಕ್ಕೆ ನಾನು ಸ್ವಲ್ಪ ಹಾಕ್ತಿದ್ದೇನೆ, ಒಂದು 7-8 ಮೆತ್ತೆ ದಾಣೆ ಹಾಕ್ತಿದ್ದೇನೆ. ಮೆತ್ತೆ ಜಾಸ್ತಿ ಹಾಕಬೇಡಿ, ಇಲ್ಲಾಂದರೆ ಕಹಿ ಆಗುತ್ತೆ. ಸೊ ಅದನ್ನು ನಾನು ಹಾಕ್ತಾ ಇದ್ದೇನೆ. ಸೊ ಇದನ್ನು ನೀವು ಗ್ಯಾಸನ್ನು ಸ್ಲೋ ಇಟ್ಟು ಬೇಕಾದರೂ ಫ್ರೈ ಮಾಡ್ಬೋದು. ಅದನ್ನು ಫ್ರೈ ಆದ ನಂತರ ಅದು ಘಮ ಘಮ ಅಂತ ಹೇಳುತ್ತೆ. ಅದು ನಾನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಈಗ ಅದೇ ನಾನು ಪ್ಲೇಟಿಗೆ ಒಂದು ತೆಂಗಿನ ತುರಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಮಾಡಿ. ನಾನು ವಿಡಿಯೋವನ್ನು ಸ್ವಲ್ಪ ಜಾಸ್ತಿನೇ ಓಡಿಸಿ ನಾನು ಮಾಡ್ತಾ ಇದ್ದೇನೆ, ಯಾಕಂದರೆ ಲಾಂಗ್ ವಿಡಿಯೋ ಆದರೆ ಯಾರೂ ನೋಡಲ್ಲ. ನೋಡಿ, ಈ ಮೆಣಸನ್ನು ನಾನು ಸಣ್ಣಾಗಿ ರುಬ್ಕೊಂಡು ಬರ್ತೀನಿ. ಅಷ್ಟನ್ನಕ ತೆಂಗಿನಕಾಯಿ ಫ್ರೈ ಆಗಲಿ. ಈಗ ನಾನು ಮೆಣಸಿನಕಾಯಿ ಪುಡಿ ಆಗಿದೆ. ಈ ಟೈಮಲ್ಲಿ ನಾನು ತುಂಬ ದೊಡ್ಡ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ನಂತರ ಸಣ್ಣಾಗಿ ರುಬ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಗರ್ರ ಅಂತ ಹಾಕಿದರೆ ಸಾಕು. ನೋಡಿ ಈ ಥರ. ಸೊ ಆಮೇಲೆ ನೋಡಿ, ಈಗ ತೆಂಗಿನಕಾಯಿ ಫ್ರೈ ಆಗಿದೆ. ಇದನ್ನು ಸಹ ನಾನು ಸಪ್ರೇಟಾಗಿ ಸೈಡಲ್ಲಿ ಇಟ್ಟು ಬಿಡ್ತೇನೆ. ಅದೇ ನಾನು ಬದಿಯಲ್ಲಿ ಒಂದು ಬಲನೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಹಾಕ್ತಿದ್ದೇನೆ, ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕ್ತೇನೆ. ನೀವು ಬೇಕಾದರೆ ಖಾಲಿ ತುಪ್ಪದಲ್ಲಿ ಮಾಡ್ಬೋದು, ಇಲ್ಲಾಂದರೆ ಎಣ್ಣೆಯಲ್ಲಿ ಸಹ ಮಾಡ್ಬೋದು. ಸೊ ಸ್ವಲ್ಪ ತುಪ್ಪ ಹಾಕೋದರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾನು ನಿಮಗೆ ಹೇಳಿದಲ್ಲ ಫಸ್ಟಿಗೆ, ಈ ರುಚಿ ನೀವು ಯಾವತ್ತೂ ಮರೆಯಲ್ಲ. ಸೊ ಇದನ್ನು ಸ್ವಲ್ಪ ಬಿಸಿಯಾದ ನಂತರ ನಾನು ಹಾಕ್ತಾ ಇದ್ದೇನೆ ನೀರುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ದೊಡ್ಡದು ನೀರುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಏನೂ ಹಾಕಲಿಕ್ಕೆ ಇಲ್ಲ. ಸೊ ಒಳ್ಳೆಯಿಂದ ಫ್ರೈ ಆಗಬೇಕು. ಫ್ರೈ ಆಗುವ ಟೈಮಲ್ಲಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಸೊಪ್ಪು ಜಾಸ್ತಿನೇ ಹಾಕಿ, ಕಡಿಮೆ ಹಾಕಬೇಡಿ. ಇದು ಸಹ ಒಳ್ಳೆಯಿಂದ ಫ್ರೈ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಷ್ಟನಕ. ನೋಡಿ, ಈಗ ನಾನು ಕಲರ್ ಸ್ವಲ್ಪ ಚೇಂಜ್ ಆಯಿತು. ಈ ಟೈಮಲ್ಲಿ ನಾನು ಮಸಾಲವನ್ನು ಹಾಕ್ತಾ ಇದ್ದೆ. ನಾವು ಪುಡಿ ಮಾಡಿದೆ ನೋಡಿ, ಆ ಮಸಾಲ. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿದ್ದೇನೆ. ಇದು ನಾನು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಈ ಬೆಳ್ಳುಳ್ಳಿಯನ್ನು ನಾನು ಫ್ರೈ ಮಾಡ್ತೀನಿ. ನಿಮ್ಮ ಹತ್ರ ಶುಂಠಿ ಪೇಸ್ಟ್ ಇದ್ದರೆ ಈ ಟೈಮಲ್ಲಿ ನೀವು ಪೇಸ್ಟನ್ನು ಹಾಕ್ಬೋದು. ನನ್ನ ಹತ್ರ ಶುಂಠಿ ಪೇಸ್ಟ್ ಇಲ್ಲ. ನಾನು ಕಟ್ ಮಾಡಿ ಶುಂಠಿಯನ್ನು ಹಾಕ್ತೀನಿ, ಅದು ಲಾಸ್ಟಿಗೆ ಹಾಕ್ತೀನಿ, ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈಗ ಒಳ್ಳೆಯಿಂದ ಫ್ರೈ ಆಯಿತು. ಇದನ್ನು ನಾನು ಒಂದು ಪ್ಲೇಟಿಗೆ ಈಗ ಟ್ರಾನ್ಸ್ಫರ್ ಮಾಡಬೇಕು. ಇದು ತುಂಬ ಘಮ ಘಮ ಅಂತ ಹೇಳ್ತದೆ. ಆಚೆ ಮನೆಯವರು ಓಡಿ ಬರ್ಬೋದು, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅಷ್ಟೊಂದು ಘಮ ಘಮ ಅಂತ ಆಗುತ್ತೆ. ಮದುವೆ ಫಂಕ್ಷನಲ್ಲಿ ನೋಡ್ಬೋದು, ಹೋಟೆಲಲ್ಲಿ ಸುಕ್ಕ ಸಿಗ್ತದೆ ನೋಡಿ, ಆ ಥರ ಆಗುತ್ತೆ. ನಾನು ಅದನ್ನು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಆದ ನಂತರ ಅದೇ ಪಾತ್ರೆಗೆ ನಾನು ಚಿಕನ್ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅರಸಿನ ಹುಡಿ ಹಾಕ್ತಾ ಇದ್ದೇನೆ. ನೀರು ಹಾಕಬೇಡಿ, ಯಾಕಂದರೆ ಚಿಕನಲ್ಲಿ ನೀರು ಬಿಡುತ್ತೆ. ನಿಮಗೆ ನೀರು ಚಿಕನಲ್ಲಿ ಬಿಡಲಿಲ್ಲ ಅಂದರೆ ಸೊ ನೀವು ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ. ಈಗ ನೋಡಿ, 3/4 ಅಂಶ ಚಿಕನ್ ಬೆಂದಿದೆ. ಈ ಟೈಮಲ್ಲಿ ನಾನು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿದ ಮಸಾಲವನ್ನು ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ನಾನು ನಿಮಗೆ ಹೇಳಿದೆಲ್ಲ, ಸ್ವಲ್ಪ ವೀಡಿಯೋವನ್ನು ನಾನು ಫಾಸ್ಟ್ ಮಾಡ್ತಾ ಇದ್ದೇನೆ, ಯಾಕಂದರೆ ವಿಡಿಯೋ ಲಾಂಗ್ ಆದರೆ ಯಾರು ನೋಡಲ್ಲ ಅಂತ ಹೇಳಿ. ನಿಮಗೇನು ಬೋರು, ನನಗೂ ಬೋರು ಅಷ್ಟೇ. ಸೊ ನೋಡಿ, ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಸಾಲ ಹಾಕಿದ ನಂತರ. ಇದು ಒಂದು ಕುದಿ ಬರುತ್ತೆ. ಈ ಟೈಮಲ್ಲಿ ನಾನು ನೀರು ಹಾಕ್ತಿದ್ದೇನೆ. ಹುಳಿಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿಡಿ, ಅದನ್ನು ಸ್ವಲ್ಪ ಹುಳಿ ಹಾಕಿ. ಹುಳಿ ಹಾಕಿದ ನಂತರ ಈ ಟೈಮಲ್ಲಿ ನೋಡಿ, ಹುಳಿ ಸಾಕಾಯ್ತಾ, ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡಿ. ಕರೆಕ್ಟ್ ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಮತ್ತೆ ನಾನೀಗ ಬೆಂದಿದೆ. ಈಗ ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ, ಫುಲ್ಲು ಬೆಂದಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ 2 ಕಾಯಿಮೆಣಸು ಹಾಕ್ತಾಯಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೇನೆ. ನೋಡಿ, ಈ ಥರ ತುಂಬ ಬಾಯ್ಲ್ ಬರಲಿ. ಆನಂತರ ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೇನೆ. ಈ ತೆಂಗಿನ ತುರಿ ಹಾಕಿದ ನಂತರ ಒಂದು ಬಾಯ್ಲ್ ಬಂದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿ ಬಿಡಿ. ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ಗ್ಯಾಸನ್ನು ಆಫ್ ಮಾಡಿ. ಈ ಥರ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದೆ ಅಂತ ಪರ್ಫೆಕ್ಟಾಗಿ ನೋಡಿ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ನೀವು ತಿನ್ನಬೇಕು. ವಾವ್, ಸೂಪರ್ ಆಗುತ್ತೆ. ಟ್ರೈ ಮಾಡಿ, ಇಷ್ಟ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ವಾವ್, ಸೂಪರ್. ಪರೋಟಾಗೆ, ರೈಸಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಿ ಆಗುತ್ತೆ. ದೋಸೆಗೆ ಎಲ್ಲ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿ.
ಆಮೇಲೆ ಕಮೆಂಟ್ ಮುಖಾಂತರ ಬಂದು ತಿಳಿಸಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಸಹ ನೆನಪಿಂದ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಬೇಕು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.